ಬಂಗಾರದ ಬೆಲೆ ಇಳಿಕೆ ಗ್ರಾಹಕರಿಗೆ ಜಾಕ್ ಪಾಟ್ ಹೊಡೆದಿದೆ ನೋಡಿ. ಸದ್ಯಕ್ಕೆ ಚಿನ್ನ ಖರೀದಿಸೋರಿಗೆ ಸುವರ್ಣ ಯುಗ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಈಗಾಗಲೇ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಹಾವು ಏನಿಯ ಆಟ ನಡೀತಾ ಇತ್ತು. ಆದ್ರೆ ಬಂಗಾರದ ಬೆಲೆ ಇಳಿಕೆ ಗ್ರಾಹಕರಿಗೆ ಇದೀಗ ಜಾಕ್ ಪಾಟ್ ಹೊಡೆದಿದೆ. ಸದ್ಯಕ್ಕೆ ಚಿನ್ನ ಖರೀದಿಸೋರಿಗೆ ಸುವರ್ಣ ಯುಗ ಇದು. 10 ಗ್ರಾಂ ಬಂಗಾರದ ಬೆಲೆ 1,44,000 ರೂಪಾಯಿ. ನಿರಂತರವಾಗಿ ಏರಿಕೆ ಕಂಡಿದ್ದ ಗೋಲ್ಡ್ ರೇಟ್ ಇದೀಗ ಇಳಿಕೆ ಕಾಣಿಸ್ತಾ ಇದೆ. 1,75,000ವರೆಗೆ ತಲುಪಿದ್ದ ಚಿನ್ನದ ದರ ಬಂಗಾರ ಮಾತ್ರವಲ್ಲ, ಸಿಲ್ವರ್ ರೇಟ್ ನಲ್ಲೂ ಕೂಡ ಭಾರಿ ಇಳಿಕೆ ಕಾಣಿಸ್ತಾ ಇದೆ ನೋಡಿ. ಕೆಜಿ ಬೆಳ್ಳಿಯ ಬೆಲೆ 2,30,000 ರೂಪಾಯಿ. 4 ಲಕ್ಷದವರೆಗೆ ತಲುಪಿದ್ದ ಸಿಲ್ವರ್ ರೇಟ್ ಇದೀಗ ಇಳಿಕೆ ಕಾಣಿದೆ. ಯುದ್ಧದ ಎಫೆಕ್ಟ್ ನಿಂದ ಚಿನ್ನ ಬೆಳ್ಳಿ ದರ ಡೌನ್ ಫಾಲ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಗೋಲ್ಡ್ ಸಿಲ್ವರ್ ಮತ್ತಷ್ಟು ಇಳಿಕೆ ಆಗುವಂತ ಸಾಧ್ಯತೆ ಇದೆ. ನೋಡಿ, ನಿನ್ನೆ ಅಷ್ಟೇ 1,40,000ಕ್ಕೆ ಇಳಿಕೆ ಆಗಿತ್ತು ಬಂಗಾರ. 10 ಗ್ರಾಂ ಬಂಗಾರಕ್ಕೆ ಸಡನ್ ಆಗಿ ಸಾಯಂಕಾಲದಷ್ಟರಲ್ಲಿ 5,000 ರೂಪಾಯಿ ಏರಿಕೆ ಆಗಿ 1,45,000ಕ್ಕೆ ಬಂದು ನಿಂತಿತ್ತು. ಇದೀಗ ಸದ್ಯಕ್ಕೆ ಇರುವಂತದ್ದು ಮತ್ತೆ 1,000 ರೂಪಾಯಿ ಅದರಲ್ಲಿ ಡೌನ್ ಆಗಿದೆ. ಅಂದ್ರೆ 1,44,000 ರೂಪಾಯಿ ಸದ್ಯ 10 ಗ್ರಾಂ ಬಂಗಾರಕ್ಕೆ ಇರುವಂತಹ ಬೆಲೆ. ಈ ಹಿಂದೆ ಎಲ್ಲ ನೋಡಿ 1,75,000ಕ್ಕೆ ಹೋಗಿತ್ತು 10 ಗ್ರಾಂ ಬಂಗಾರಕ್ಕೆ. ಕೇವಲ ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ಅಲ್ಲೂ ಸಹಿತ ಇಳಿಕೆ ಕಾಣಿಸ್ತಾ ಇದೆ. ಸಿಲ್ವರ್ ಅಲ್ಲೂ ಸಹಿತ 4 ಲಕ್ಷದವರೆಗೆ ತಲುಪಿದ್ದಂತ ಬೆಳ್ಳಿ ಇದೀಗ 2,30,000ಕ್ಕೆ ಬಂದಿದೆ. ನಿನ್ನೆ ಅಷ್ಟೇ ನಾವು ಗಮನಿಸಿದ್ವಿ 2,12,000 ರೂಪಾಯಿಗೆ ಹೋಗಿತ್ತು 1 ಕೆಜಿ ಬೆಳ್ಳಿಯ ಬೆಲೆ. ಬಟ್ ದಿಢೀರಂತ ಮತ್ತೆ 16,000 ರೂಪಾಯಿ, 16ರಿಂದ 18,000 ರೂಪಾಯಿ ಏರಿಕೆ ಆಯಿತು. ಅದಾಗಿ ಈಗ ಸದ್ಯಕ್ಕೆ ಇರುವಂಥದ್ದು 2,30,000 ರೂಪಾಯಿ ಬೆಳ್ಳಿಯಲ್ಲಿ ಇರುವಂತಹ ಬೆಲೆ. ಸೊ ಗ್ರಾಹಕರು ಯಾರು ಖರೀದಿ ಮಾಡಬೇಕು ಅಂತ ಇರ್ತಾರೋ ಅವರಿಗೆ ಈಗ ಜಾಕ್ ಪಾಟ್. ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಇಳಿಕೆ ಆಗುತ್ತೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಇಲ್ಲಿ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಹಾವು ಏನಿಯ ಆಟ ನಡೀತಾ ಇರೋದ್ರಿಂದ ಯಾವ ಸಂದರ್ಭದಲ್ಲಿ ಎಷ್ಟು ಏರಿಕೆ ಆಗುತ್ತೆ, ಎಷ್ಟು ಇಳಿಕೆ ಆಗುತ್ತೆ ಅಂತ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗಲ್ಲ. ಯಾಕಂದ್ರೆ ಅಷ್ಟು ಮಟ್ಟಿಗೆ ಟೆನ್ಷನ್ ಮತ್ತೆ ಗೊಂದಲಮಯವಾದಂಥದ್ದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳಲ್ಲಿ. ಇನ್ನೊಂದು, ಷೇರುಪೇಟೆಯಲ್ಲಿ ಹೂಡಿಕೆ ಮಾಡಿದಂಥವ್ರಿಗೆ ಟೆನ್ಷನ್ನು, ಅವರು ಕಂಗಾಲಾಗಿದ್ದಾರೆ. ಜಾಸ್ತಿ ಇದೆ ರೇಟ್ ಅಂತ ಹೂಡಿಕೆ ಮಾಡಿದ್ವಿ, ಬಟ್ ಸಡನ್ ಆಗಿ ಇಳಿಕೆ ಕಾಣಿಸ್ತಾ ಇದೆ, ಅಲ್ಲಿ ಲಾಸ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಹೀಗಾಗಿ ಒಂದು ಕಡೆ ಲಾಭ, ಇನ್ನೊಂದು ಕಡೆ ನಷ್ಟ. ಸೊ ಗ್ರಾಹಕರಿಗೆ ಲಾಭದ ವಿಚಾರ, ಖುಷಿಯ ವಿಚಾರ. ಕಮ್ಮಿ ಆಗ್ತಾ ಇದೆಯಪ್ಪ, ಹೀಗೆ ಖರೀದಿ ಮಾಡ್ಕೊಂಡ್ಬಿಡೋಣ, ಹೀಗೆ ಖರೀದಿ ಮಾಡಿ ಇಟ್ಕೊಂಡ್ಬಿಡೋಣ, ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬಿಟ್ರೆ ಮತ್ತೆ ಟೆನ್ಷನ್ ನಮಗೆ ಅಂತ. ಬಟ್ ಹೂಡಿಕೆ ಯಾರು ಮಾಡಿರ್ತಾರೆ ನೋಡಿ, ಇನ್ವೆಸ್ಟರ್ಸು, ಅವ್ರಿಗೆ ಇಷ್ಟು ಬಂಗಾರ ಇದೆ, ಇಷ್ಟು ಬೆಳ್ಳಿ ರೇಟ್ ಇದೆ ಅಂತ ನಾವು ಹೂಡಿಕೆ ಮಾಡಿದ್ವಿ, ಬಟ್ ಇಲ್ಲಿ ಲಾಸ್ ಆಯ್ತು ಅನ್ನೋದು ಅವರಿಗೆ ಟೆನ್ಷನ್. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.